ANMR ನ್ಯೂಸ್ಗೆ ಸ್ವಾಗತ. ಚಿಂತಾಮಣಿಯ ಹೆಸರಾಂತ ಡೆಕ್ಕನ್ ಆಸ್ಪತ್ರೆ. ನಮ್ಮಲ್ಲಿ ಜನರಲ್ ಮೆಡಿಸಿನ್, ಸಾಮಾನ್ಯ ಶಸ್ತ್ರಚಿಕಿತ್ಸೆ, ಅಡ್ವಾನ್ಸ್ಡ್ ಲ್ಯಾಪ್ರೋಸ್ಕೋಪಿಕ್ ಶಸ್ತ್ರಚಿಕಿತ್ಸೆ, ಗ್ಯಾಸ್ಟ್ರೋಎಂಟರಾಲಜಿ, ಮೂಳೆ ಚಿಕಿತ್ಸೆ, ಪ್ರಸೂತಿ ಮತ್ತು ಸ್ತ್ರೀರೋಗ ಶಾಸ್ತ್ರ, ಮಕ್ಕಳ ಚಿಕಿತ್ಸೆ, ದಂತ ಚಿಕಿತ್ಸೆ, ಕಿವಿ, ಮೂಗು ಮತ್ತು ಗಂಟಲು, ಮೂತ್ರ ಶಾಸ್ತ್ರ ಚಿಕಿತ್ಸೆ, ನರವಿಜ್ಞಾನ, ನಾಳಿಯ ಮತ್ತು ಎಂಡೋವ್ಯಾಸ್ಕ್ಯುಲರ್, ನೆಫ್ರಾಲಜಿ, ಡಯಾಲಿಸಿಸ್, ಬೌಲ್ ಚಿಕಿತ್ಸೆ, ರೇಡಿಯಾಲಜಿ, ಎಂಡೋಸ್ಕೋಪಿ ಲಭ್ಯ. ಸೌಲಭ್ಯಗಳು: ಜನರಲ್ ವಾರ್ಡ್, ಪ್ರೈವೇಟ್ ವಾರ್ಡ್, ಟ್ವಿನ್ ಶೇರಿಂಗ್ ವಾರ್ಡ್, ಡೇ ಕೇರ್, ತುರ್ತು ವಾರ್ಡ್, 3 ಮಾಡ್ಯುಲರ್ ಓಟಿ, ಸ್ಟೆಪ್ ಡೌನ್ ಐಸಿಯು, ಜೊತೆಗೆ ಪ್ರಮುಖ ವಿಮಾ ಕಂಪನಿಗಳೊಂದಿಗೆ ನಗದು ರಹಿತ ಸೇವೆ ಲಭ್ಯ. ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಪ್ರಾರಂಭ ಆಗಿದೆ. ಅವತ್ತು 5 ಲಕ್ಷ ರೂಪಾಯಿ ಒಂದು ತಾಲೂಕಿನಲ್ಲಿ ಅಂಬೇಡ್ಕರ್ ಭವನ ನಿರ್ಮಾಣ ಮಾಡುವಂಥದ್ದಕ್ಕೆ ಆ ಸಂದರ್ಭದಲ್ಲಿ ಸರ್ಕಾರ ಒಂದು ತೀರ್ಮಾನವನ್ನ ಮಾಡಿರ್ತಕ್ಕಂಥದ್ದು. 5 ಲಕ್ಷದ ಒಂದು ಅನುದಾನದಿಂದ ಪ್ರಾರಂಭ ಆಗಿ ಈಗ ಒಂದು ತಾಲೂಕು ಮಟ್ಟದಲ್ಲಿ ಒಂದು ಅಂಬೇಡ್ಕರ್ ಭವನ, ಬಾಬು ಜಗಜೀವನ್ ರಾಮ್ ಭವನ ಅಥವಾ ಸಿದ್ದರಾಮೇಶ್ವರ ಭವನ ಏನಾದರೂ ನಿರ್ಮಾಣ ಆಗೋಗಿದ್ರೆ ಒಂದು ತಾಲೂಕು ಮಟ್ಟಕ್ಕೆ 2 ಕೋಟಿ ರೂಪಾಯಿ ಸರ್ಕಾರ ನಿಗದಿ ಮಾಡಿದೆ. ಜಿಲ್ಲಾ ಮಟ್ಟದಲ್ಲಿ 4 ಕೋಟಿಗಳನ್ನು ನಿಗದಿ ಮಾಡಿರ್ತಕ್ಕಂಥದ್ದು ನಮಗೆ ಗೊತ್ತಿರ್ತಕ್ಕಂಥ ವಿಚಾರ. ಈಗಾಗಲೇ ಹೇಳಿದಾಗೆ ಮಾನ್ಯ ಉಪಮುಖ್ಯಮಂತ್ರಿಗಳು, ನಮ್ಮ ಕಂದಾಯ ಸಚಿವರು, ಬಹಳ ಹಿರಿಯರು ರಾಜಕಾರಣಿಗಳು ಡಾಕ್ಟರ್ ಜಿ ಪರಮೇಶ್ವರ್ ಅವರ ಅಮೃತದಿಂದ ಈ ಒಂದು ಭವನದ ಲೋಕಾರ್ಪಣೆ ಮಾಡಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಉದ್ದೇಶ. ಈಗಾಗಲೇ ಅವರು ಸಮಯ ಕೂಡ ಕೊಟ್ಟಿದ್ದಾರೆ. ಅವರ ಜೊತೆಯಲ್ಲಿ ನೂತನವಾಗಿ ಸಮಾಜ ಕಲ್ಯಾಣ ಸಚಿವರಾಗಿರ್ತಕ್ಕಂಥ ನಮ್ಮ ಮಾಜಿ ಲೋಕಸಭಾ ಸದಸ್ಯರು, ಮಂತ್ರಿಗಳಾಗಿದ್ದಂಥ, ಈಗಿನ ಹಾಲಿ ಮಂತ್ರಿಗಳಾಗಿರ್ತಕ್ಕಂಥ ಮಾನ್ಯ KH ಮುನಿಯಪ್ಪ ಅವರು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಅದೇ ರೀತಿ ಜಿಲ್ಲಾ ಉಸ್ತುವಾರಿ ಸಚಿವರು ಆಗಿರ್ತಕ್ಕಂಥ ಬೈರತಿ ಸುರೇಶ್ ಅವರು ಭಾಗವಹಿಸ್ತಾರೆ. ಮತ್ತು ನಾನು ಇದೇ ದಿವಸ ಒಂದು ಸಂದರ್ಭದಲ್ಲಿ 2 ಕಾರ್ಯಕ್ರಮಗಳನ್ನು ಸಹ ಹಮ್ಮಿಕೊಂಡಿದ್ದೇವೆ. ಸಭೆಯನ್ನು ನಡೆಸ್ತಾ ಇದ್ದೇವೆ. ಈ ಸಭಾಂಗಣ ಒಂದು ಸಾಮರ್ಥ್ಯ ಸೌಧದ ಸಭಾಂಗಣ ಅಧಿಕೃತವಾಗಿ ಉದ್ಘಾಟನೆ ಆಗಿಲ್ಲ. ಇದು 1 ವರ್ಷ ಆಯಿತು. ಇದನ್ನು ನಾವು ನಿರ್ಮಾಣ ಮಾಡಿ 1 ವರ್ಷಕ್ಕಿಂತ ಹೆಚ್ಚಾಯಿತು. ಆಮೇಲೆ ಮೇಲ್ಗಡೆ ಇನ್ನೊಂದು ಹೊಸದಾಗಿ ಒಂದು ಸಭಾ ಭವನ, ನಮ್ಮ ತಾಲೂಕ್ ಪಂಚಾಯಿತಿಯ ಸಭಾ ಭವನ ಬಹುಶಃ ರಾಜ್ಯದಲ್ಲೇ ಒಂದು ಮಾದರಿಯಾಗಿ, ಬಹುಶಃ ರಾಜ್ಯಕ್ಕೆ ಒಂದು ದಿಕ್ಕನ್ನು ತೋರಿಸ್ತಕ್ಕಂಥ ನಿಟ್ಟಿನಲ್ಲಿ ನಮ್ಮ ಮುಂದೆ ಬರ್ತಕ್ಕಂಥ ತಾಲೂಕ್ ಪಂಚಾಯಿತಿ ಸದಸ್ಯರಿರ್ಬೋದು ಮತ್ತು ಇತರೆ ಸರ್ಕಾರಿ ಕಾರ್ಯಕ್ರಮಗಳು ಎಲ್ಲ ಇವತ್ತು ಅಲ್ಲಿ ಒಂದು ಪೇಪರ್ಲೆಸ್ ಅಂತೇಳಿ, ಅಂದರೆ ಯಾವುದೇ ಪೇಪರ್ನ ಅವಶ್ಯಕತೆ ಇಲ್ಲದೆ ನಾವು ಕಂಪ್ಯೂಟರ್ ಮುಂದೆ ಕೂತು ಅದನ್ನ ಆ ಸಭೆಯನ್ನು ನಡೆಸುವಂಥ ರೀತಿಯಲ್ಲಿ ರಾಜ್ಯದಲ್ಲೇ ಪ್ರಪ್ರಥಮವಾಗಿ ಇವತ್ತು ಚಿಂತಾಮಣಿಯಲ್ಲಿ ನಾವು ಅದನ್ನ ಅಳವಡಿಸುವಂತ ಒಂದು ಕೆಲಸವನ್ನು ಮಾಡಿದ್ದೇವೆ. ಇರ್ತಕ್ಕಂಥ ದಾರಿ, ಯಾರೆಲ್ಲ ಏನೆಲ್ಲ ಪ್ರಯತ್ನಗಳಾಯ್ತು ಅಂತಕ್ಕಂಥದ್ದು ಎಲ್ಲ ತಮಗೆ ಗೊತ್ತಿದೆ. ನಾನು ಹೆಚ್ಚಾಗಿ ಈಗ ಅದ್ರ ಬಗ್ಗೆ ಚರ್ಚೆ ಮಾಡೋದಕ್ಕೆ ಹೋಗೋದಿಲ್ಲ. ಈಗ ಸಮಯದ ಅಭಾವ ಇದೆ. ಯಾಕಂದ್ರೆ ನಾವು ಅಂಬೇಡ್ಕರ್ ಜಯಂತಿ ಅಂದರೆ ನಾವು ಇದನ್ನ ಉದ್ಘಾಟನೆ ಮಾಡಬೇಕು ಅಥವಾ ಅದಕ್ಕಿಂತ ಮುಂಚೆ ಮಾಡಬೇಕು ಅಂತ ಬಹಳಷ್ಟು ಪ್ರಯತ್ನ ಮಾಡಿ, ಆದರೆ ಒಂದಕ್ಕೊಂದು ಹೆಚ್ಚುವರಿಯಾಗಿ ಒಂದು ಹೊಸತನವನ್ನು ತರುವಂಥ ಒಂದು ಪ್ರಯತ್ನಗಳಿಗೆ ಏನಾಯಿತು, ನಮಗೆ ಅದು ವಿಳಂಬ ಹಾಕೊಂಡು ಬಂತು. ಈಗ ಅಂತಿಮವಾಗಿ ಇವತ್ತು ಈಗ 22ನೇ ತಾರೀಕು ಶನಿವಾರ ಒಂದು ಅಮೃತ ಗಳಿಗೆ ಒಂದು ಮುಹೂರ್ತ ಇವತ್ತು ಅದಕ್ಕೆ ನಿಗದಿಯಾಗಿದೆ. ನಾನು ಈ ಒಂದು ಪೂರ್ವಭಾವಿ ಸಭೆಯ ವೇದಿಕೆಯಲ್ಲಿ ಉಪಸ್ಥಿತರಿರ್ತಕ್ಕಂಥ ನಮ್ಮ ತಹಸೀಲ್ದಾರರಾಗಿರ್ತಕ್ಕಂಥ ಸುತ್ತಗಳ ಕನಸು, ಈ ಅಂಬೇಡ್ಕರ್ ನಮ್ಮ ಈ ಒಂದು ತಾಲೂಕ್ ಪಂಚಾಯಿತಿ ಭವನ ನಿರ್ಮಾಣ ಮಾಡುವಂಥ ಸಂದರ್ಭದಲ್ಲೇ ನಾನು ಇದಕ್ಕೆ ಎಲ್ಲ ರೀತಿಯ ವ್ಯವಸ್ಥೆಗಳನ್ನು ಮಾಡಿದ್ದೆ. ಆದರೆ ಕಾರಣಗಳು ಬೇರೆ. 10 ವರ್ಷ ನಾವು ಇವತ್ತು ಇದನ್ನು ಪೂರೈಸೋದಕ್ಕಾಗಿರಲಿಲ್ಲ. ಈಗ ನಮ್ಮೆಲ್ಲರ ಸಹಕಾರ, ಆಶೀರ್ವಾದದಿಂದ ಈ ಒಂದು ಅವಕಾಶ ಬಂದಿರೋದ್ರಿಂದ ನನ್ನ ಕನಸುಗಳು ಈಡೇರದೇ ಇರ್ತಕ್ಕಂಥ ಕನಸುಗಳನ್ನು ಇವತ್ತು ಈಡೇರ್ತಕ್ಕಂಥ ಇವತ್ತು ಅಂಬೇಡ್ಕರ್ ಭವನನೂ ಸಹ ಅಷ್ಟೇ. ನಾನು ಅವತ್ತೇ ಬಹಳ ದೂರದೃಷ್ಟಿಯ ಕನಸನ್ನು ಹೊಂದ್ಕೊಂಡು ಆ ಸಂದರ್ಭದಲ್ಲಿ ಆ ಊರಿನ ಮಧ್ಯಭಾಗದಲ್ಲಿ ಮಾಡಬೇಕು ಅಂತಕ್ಕಂಥ ಸಲಹೆಗಳು ಕೊಟ್ಟರೆ ಅವರು ಮುಖಂಡರು ಅವರೇ ಹೇಳ್ತಾರೆ, ಯಾರೆಲ್ಲ ಒಂದು ಇಲ್ಲಿ ನಾವು ಹೋಗಿದ್ವಿ ಆಶ್ರಯ ಬಡಾವಣೆ ಹೋದಂಥ ಸಂದರ್ಭದಲ್ಲಿ ಊರಿನ ಮಧ್ಯಭಾಗದಲ್ಲಿ ಮಾಡಬೇಕು ಅಂತ ಸಲಹೆ ಕೊಟ್ಟಂಥವ್ರು ಅವರೆಲ್ಲ ಇಲ್ಲಿದ್ದಾರೆ, ಸಾಕ್ಷಿಗಳಿದ್ದಾರೆ. ರಾಧಾಕೃಷ್ಣ ಇದ್ರು ಅಂತ ಕಾಣುತ್ತೆ. ಲೈಬ್ರರಿಗೆ ಸೇರಿತ್ತು ಜಾಗ, ಇಷ್ಟು ದೊಡ್ಡ ಜಾಗ ಇರಲಿಲ್ಲ, ಜಾಗ ಇರಲಿಲ್ಲ, ಲಭ್ಯ ಇರಲಿಲ್ಲ. ಆ ಲೈಬ್ರರಿ ಜಾಗನ ಈ ಕಡೆ ಇರ್ಬೋದು, ಆ ಕಡೆ ಇರ್ಬೋದು. ಇದು ಈ ಕಡೆ ಕಾಸ್ಮೋಪಾಲಿಟನ್ ಕ್ಲಬ್, ಆ ಕಡೆ ಪಟೇಲ್ರ ಒಂದು ಬಿಲ್ಡಿಂಗ್. ಸೊ ಇವೆಲ್ಲ ಜಾಗವನ್ನ ನಾವು ಮತ್ತೆ ನಗರಸಭೆಗೆ ಕೊಡಿಸುವಂತ ಒಂದು ಪ್ರಯತ್ನ ಮಾಡಿದ್ವಿ.
ಸುಮಾರು 1-1.5 ವರ್ಷ ಅದಕ್ಕೆ ನಮ್ಮ ಸಮಯ ಹೋಯಿತು. ಅವೆಲ್ಲ ಮಾಡಿ ಇದೆಲ್ಲ ಆದಮೇಲೆ ನಾವು ಅಲ್ಲಿ ಭವನ ಕಟ್ಟಬೇಕು ಅಂತಕ್ಕಂಥ ಸಂದರ್ಭದಲ್ಲಿ ಬೇರೆ ರಾಜಕೀಯ ವ್ಯತ್ಯಾಸಗಳಾಯಿತು. ಅದ್ರ ಬಗ್ಗೆ ನಾನು ಚರ್ಚೆ ಮಾಡಲ್ಲ. ಆದರೆ ಇವತ್ತು ಆ ಒಂದು ನನ್ನ ಕನಸು ಅವತ್ತು 1300 ಜನಗಳಿಗೆ ಕೂರುವಂಥದ್ದಕ್ಕೆ ಅವತ್ತು ವಿನ್ಯಾಸ ಮಾಡಿದ್ವಿ. ಆದರೆ ಅವತ್ತು ಕಾಲಕ್ಕೂ ಇವತ್ತು ಕಾಲಕ್ಕೂ ಬಹಳಷ್ಟು ಬದಲಾವಣೆಗಳಾಗಿದ್ದರಿಂದ ಇವತ್ತು ಅವತ್ತು ಬರೀ ಈ ತರ ಒಂದು ಹಾಲ್ ತರ ಆಗ್ಬಿಟ್ಟಿರೋದು. ಆದರೆ ಇವತ್ತಿನ ಕಾಲಕ್ಕೆ ಅನುಗುಣವಾಗಿ, ಇವತ್ತಿನ ನಿರೀಕ್ಷೆಗಳಿಗೆ ಅನುಗುಣವಾಗಿ ಇವತ್ತು ಅಂಬೇಡ್ಕರ್ ಭವನವನ್ನು ನಿರ್ಮಾಣ ಮಾಡುವಂಥದ್ದಾಗಿದೆ. ನಮ್ಮ ಆಜಾದ್ ಚೌಕ್ ಅಂದ್ರೆ ಏನು ಸ್ವಾತಂತ್ರ್ಯದ ಸಂಗ್ರಾಮದ ಸಂದರ್ಭದಲ್ಲಿ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ಚಿಂತಾಮಣಿಗೆ ಬಂದಂತ ಆ ಒಂದು ಸಂದರ್ಭದಲ್ಲಿ ಇನ್ನು ಕೆಲವೇ ತಿಂಗಳಲ್ಲಿ 1946 ಡಿಸೆಂಬರ್ ತಿಂಗಳಲ್ಲಿ ಬಂದಂತವ್ರು ಅಂತ ಹೇಳಿ ಹೇಳ್ತಾರೆ. ಆ ಸಂದರ್ಭದಲ್ಲಿ ಆ ಚೌಕಲ್ಲಿ ಭಾಷಣ ಮಾಡುವಂತ ಸಂದರ್ಭ ಮತ್ತು ಅಲ್ಲಿ ಇನ್ನು ಕೆಲವೇ ತಿಂಗಳಲ್ಲಿ ಭಾರತ ಸ್ವಾತಂತ್ರ್ಯವನ್ನು ಪಡೆಯಲಿದೆ, ಆ ವಿಶ್ವಾಸ ಇದೆ ಅಂತಕ್ಕಂಥ ಮಾತುಗಳನ್ನು ಹೇಳಿ ಹೋಗುವಂತ ಕಾಲಘಟ್ಟದಲ್ಲಿ ಇದೊಂದು ಸುಂದರವಾಗಿದೆ ಜಾಗ, ಊರಿನ ಮಧ್ಯದಲ್ಲಿ ಇದಕ್ಕೇನು ಹೆಸರು ಅಂತ ಹೇಳಿ, ಇದಕ್ಕೇನು ಹೆಸರಿಲ್ಲದಾಗ ಇದಕ್ಕೆ ಆಜಾದಿ ಅಂದ್ರೆ ಸ್ವಾತಂತ್ರ್ಯ, ಒಂದು ಫ್ರೀಡಮ್ ಅಂತ ಹೇಳಿ ಒಂದು ಚೌಕ ಅಂತ ಹೆಸರು ಕರೆದ್ರು ಅಂತಕ್ಕಂಥ ಮಾತಿದೆ. ಅದಕ್ಕಾಗಿ ಅವತ್ತಿಂದ ಅದು ಹೆಸರು ಬಂದಿದೆ. ಅದನ್ನ ಒಂದು ಒಳ್ಳೆ ರೀತಿಯಲ್ಲಿ ಅದನ್ನ ನಿರ್ಮಾಣ ಮಾಡ್ಬೇಕು. ಯಾಕಂದ್ರೆ ಎಲ್ಲಾ ರಾಜಕೀಯ ಸಭೆಗಳು ಅಲ್ಲೇ ಆಗ್ತಾ ಇದ್ವು, ಬೇರೆ ಬೇರೆ ರೀತಿ ಸಭೆಗಳೆಲ್ಲ ಅಲ್ಲೇ ಆಗ್ತಾ ಇದ್ದಿದ್ದು, ಆಜಾದ್ ಚೌಕಲ್ಲಿ ಆಗ್ತಾ ಇದ್ದಿದ್ದು. ಎಷ್ಟು ಜನ ಕೂರಕ್ ಆಗ್ತಿತ್ತು ಬಿಡ್ತಿತ್ತು ಬೇರೆ, ಆದ್ರೆ ಊರು ಚಿಕ್ಕದಾಗಿತ್ತು, ಸಣ್ಣ ಪ್ರಮಾಣದಲ್ಲಿ ಆಗ್ತಾ ಇತ್ತು. ನನ್ನ ಪ್ರಥಮ ರಾಜಕೀಯ ಚುನಾವಣೆ ಪ್ರವೇಶ ಸಂದರ್ಭದಲ್ಲಿ ಚುನಾವಣೆ ಪೂರ್ವದಲ್ಲಿ 1 ದಿವಸ ಮುಂಚಿತವಾಗಿ 2 ದಿವಸ ಮುಂಚಿತವಾಗಿ ಸಭೆ ಆಗಿದ್ದು ಅಲ್ಲೇ, ಅದು ನನಗೂ ನೆನಪಿದೆ. ಅದರಿಂದ ಎಲ್ಲ ಬಹಳ ಸಭೆಗಳು, ಬಹಳ 2-3 ಚುನಾವಣೆಗಳ ಸಭೆಗಳು ಅಲ್ಲೇ ಆಯಿತು. ಅದರಿಂದ ಇವೆಲ್ಲ ನೆನಪುಗಳಿತ್ತು. ಆದ್ರೆ ನನಗೆ ಅಲ್ಲಿ ಏನಾದ್ರೂ ಒಂದು ಒಳ್ಳೆಯ ರೀತಿಯಲ್ಲಿ ದೀರ್ಘ ಕಾಲ ಉಳಿತಕ್ಕಂಥದ್ದು ಏನಾದ್ರು ಆಗ್ಬೇಕು, ಅದು ಏನೇನೋ ಬೇರೆ ಬೇರೆ ರೀತಿಯಲ್ಲಿ ಬಳಕೆ ಆಗ್ತಾ ಇತ್ತು, ಇದು ಒಳ್ಳೆ ರೀತಿಯಲ್ಲಿ ಆಗ್ಬೇಕು ಅಂತಕ್ಕಂಥ ಕನಸು ಇತ್ತು. ಆ ಸಂದರ್ಭದಲ್ಲಿ ನಾನು ಇದೇ ನಮ್ಮ ವಿನ್ಯಾಸಗಾರರು ನಾಗೇಶ್ ಅವರು ಏನು ಅಂಬೇಡ್ಕರ್ ಭವನ ವಿನ್ಯಾಸ ಮಾಡಿದ್ದಾರೆ, ಈ ಭವನಗಳೆಲ್ಲ ಮಾಡಿದ್ದಾರೆ. ಎಲ್ಲ ನನ್ನ ಬಹುತೇಕ ಚಿಂತಾಮಣಿಯ 90% ನಾನು ಏನು ಕಾಮಗಾರಿಗೆ ಕೈಗೊಂಡಿದ್ದೀನಿ ಅದರ 90% ವಿನ್ಯಾಸವನ್ನ ನಮ್ಮ ಇಂಜಿನಿಯರ್ ನಾರಾಯಣ ಸ್ವಾಮಿ ಅವರ ಅಣ್ಣನ ಮಗ ನಾಗೇಶ್ ಅವರು ಹೊಸದಾಗಿ ಆರ್ಕಿಟೆಕ್ಟ್ ಆದಾಗಿಂದ ಅವರು ನನ್ನ ಜೊತೆಯಲ್ಲಿ ಎಲ್ಲಾ ಕೆಲಸಗಳನ್ನ ಅವರು ಯಾವುದೇ ಸ್ಟೇಡಿಯಂ ಪ್ರತಿಯೊಂದು ನಾನು ಹೇಳ್ಕೊಂಡ್ರೆ ಬಂದು ಪಟ್ಟಿ ಇದೆ. ಅದರಿಂದ ಎಲ್ಲ ಅವರು ಒಂದು ವಿನ್ಯಾಸ ಮಾಡಿಕೊಟ್ಟಿರುವಂಥದ್ದು. ಅದರಿಂದ ಅವಾಗಲೇ ಅವ್ರು ಮಾಡಿಕೊಟ್ಟಿದ್ರು. ಆ ಮಾಡಿಕೊಟ್ಟಿರುವಂಥದ್ದೇ ಬಹುತೇಕ ಅದೇ ಇದ್ರ ಮೇಲೆನೆ ಇವತ್ತು ನಾವು ಇನ್ನು ಬೇರೆ ಬೇರೆ ಈಗ ಕಾಲ ಬದಲಾದಂಗೆ ಕೆಲವೆಲ್ಲ ಅಲ್ಲಿ ಮಾಡಿರುವಂಥದ್ದು ಆಗಿದೆ. ಅದರಿಂದ ಈ 3 ಉದ್ಘಾಟನೆಗಳು ಅವತ್ತು ಇಟ್ಕೊಂಡಿದ್ದೀವಿ. ಪ್ರಾರಂಭದಲ್ಲಿ ಇಲ್ಲಿ ಬರ್ತೇವೆ, ತಾಲೂಕ್ ಪಂಚಾಯತಿಗೆ ಬಂದು ಈಶ್ವರ್ ಖಂಡ್ರೆ ಅವರು ಬರ್ತಾರೆ. ಗ್ರಾಮೀಣಾಭಿವೃದ್ಧಿ ನೂತನವಾಗಿ ಗ್ರಾಮೀಣಾಭಿವೃದ್ಧಿ ಸಚಿವರಾಗಿರ್ತಕ್ಕಂಥ ಈಶ್ವರ್ ಖಂಡ್ರೆ ಅವರು ಬರ್ತಾರೆ. ಅವರು ಮತ್ತೆ ಪರಮೇಶ್ವರ್ ಅವರೆಲ್ಲ ಇಲ್ಲಿ ಬಂದು ಈ 2 ಭವನಗಳು ಮತ್ತು ಪ್ರವೇಶ ದ್ವಾರ ಎಂಟ್ರೆನ್ಸ್ ಆರ್ಚ್ ನಾನೆಲ್ಲ ಬೇರೆ ವಿದೇಶಕ್ಕೆ ಹೋದಂಥ ಸಂದರ್ಭದಲ್ಲಿ ನೋಡಿದ್ದೆ, ಬಹಳ ಭವ್ಯವಾಗಿತ್ತು. ಇಲ್ಲಿ ಅದೇ ರೀತಿ ಮಾಡಬೇಕು ಅಂತ ಇವನ್ನೆಲ್ಲ ಬಹಳಷ್ಟು ಪ್ರಯತ್ನಗಳು ಮಾಡಿ ಇವತ್ತು ಅದು ಕೂಡ ಒಂದು ಮುಕ್ತಾಯ ಅಂತ ಬಂದಿದೆ. ಇಡೀ ಬಿಲ್ಡಿಂಗ್ ಇಂದ ಅಧಿಕೃತವಾಗಿ ಇನಾಗ್ರೇಷನ್ ಆಗಿಲ್ಲ, ಇದೆಲ್ಲ ಸ್ವಲ್ಪ ಅದೇ ಹಾಳಾಗಿರೋದ್ರಿಂದ ಅದಕ್ಕೆ ಮತ್ತೆ ನವೀಕರಣ ಮಾಡಿ ಮತ್ತೆ ಪೂರ್ತಿ ಬಿಲ್ಡಿಂಗ್ ಇನ್ನೊಂದ್ಸತಿ ಮಾಡೋಣ ಅಂತ ತೀರ್ಮಾನ ಆಗಿದೆ. ಅದರಿಂದ ಈಗ ಈ ಭವನಗಳು ಮಾತ್ರ, ಈ ಸಭಾಂಗಣ ಮತ್ತು ಸಭಾಭವನಗಳು ಮಾತ್ರ ಮಾಡೋಣ ಅಂತಕ್ಕಂಥದ್ದಿದೆ. ಅದರಿಂದ ಮೊದಲು ಇಲ್ಲಿ ಬಂದು ನಂತರ ಆಜಾದ್ ಚೌಕ್ ಹೋಗಿ ಅಲ್ಲಿ ಒಂದು ಸರಳವಾಗಿ ಮಾಡ್ತೀವಿ. ಯತೀಂದ್ರ ಸಿದ್ದರಾಮಯ್ಯ ಅವರು ಬರಬೇಕಿತ್ತು, ಅವರು ಪೂರ್ವ ನಿಗದಿತ ಕಾರ್ಯಕ್ರಮ ಕಲಬುರಗಿಗೆ ಹೋಗ್ತಾ ಇರೋ ಕಾರಣದಿಂದ ಅವರು ಬರಕ್ಕಾಗ್ತಾ ಇಲ್ಲ. ಅವರು ನೀವು ಮಾಡ್ಕೊಳ್ಳಿ ಕಾರ್ಯಕ್ರಮ ಅಂತ ನಮಗೆ ಮನವಿ. ಅಲ್ಲಿಂದ ನೇರವಾಗಿ ಅಂಬೇಡ್ಕರ್ ಭವನಕ್ಕೆ ಬರ್ತೇವೆ. ಅಲ್ಲಿ ಕಾರ್ಯಕ್ರಮ ಭವನದ ಉದ್ಘಾಟನೆ, ಅಂಬೇಡ್ಕರ್ ಅವರ ಪ್ರತಿಮೆಯ ಒಂದು ಉದ್ಘಾಟನೆ, ನಂತರ ಬುದ್ಧರ ವಿಗ್ರಹವನ್ನು ನಾವು ಬುದ್ಧರ ಅವರ ಒಂದು ಮೂರ್ತಿಯನ್ನ, ಗೌತಮ್ ಬುದ್ಧ ಅವರ ಮೂರ್ತಿ, ಅದರ ಒಂದು ಉದ್ಘಾಟನೆ ಇರ್ತದೆ. ಆಮೇಲೆ ಕಚೇರಿ, ತಾಲೂಕು ಸಮಾಜ ಕಲ್ಯಾಣ ಇಲಾಖೆ ಕಚೇರಿ ಕೂಡ ಅಲ್ಲಿಂದ ಇನ್ಮೇಲೆ ಕಾರ್ಯನಿರ್ವಹಿಸುತ್ತೆ. ಈಗ ಖಾಸಗಿ ಜಾಗದಲ್ಲಿದೆ. ಈಗ ಅವ್ರು ಅಲ್ಲಿದ್ರೆ ನಮ್ಗೆ ನಿರ್ವಹಣೆ ಸುಲಭ ಆಗುತ್ತೆ ಅನ್ನೋ ಕಾರಣಕ್ಕೆ ಅವ್ರಿಗೂ ಅಲ್ಲೇ ಅವಕಾಶ ಮಾಡಿಕೊಟ್ಟಿದ್ದೀವಿ. ಆ ಒಂದು ಕಚೇರಿ ಉದ್ಘಾಟನೆ ಆಗುತ್ತೆ. ಮತ್ತು ಈ ಒಂದು ರಾಜ್ಯದಲ್ಲೇ ವಿಶಿಷ್ಟವಾಗಿ ಅಂಬೇಡ್ಕರ್ ಭವನವನ್ನು ನಿರ್ಮಾಣ ಮಾಡಿದ್ದೀವಿ. ಇವತ್ತು ನಾನು 2001ನೇ ಇಸ್ವಿಯಲ್ಲಿ ನಮ್ಮ ಡೆಂಟಲ್ ಕಾರ್ಯಕ್ರಮಕ್ಕೆ ನಾನು ಅಲ್ಲಿ ಬಳಸಿ 2-3 ಕಾರ್ಯಕ್ರಮ ಅಲ್ಲಿ ಮಾಡಿದ್ದೆ. ಅದಾದ ನಂತರ ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ದೆ. ಅವತ್ತಿನ ಕಾಲಕ್ಕೆ ಬಹಳ ಚೆನ್ನಾಗಿ ಮೂಡಿ ಬಂದಿತ್ತು. ಅದರ ನಿರ್ವಹಣೆ ಬಹಳಷ್ಟು ಸಂದರ್ಭದಲ್ಲಿ ಸರಿಯಾಗಿ ಆಗಿಲ್ಲ ಅಂತ ಹೇಳಿ ಬಹಳಷ್ಟು ಸಮಸ್ಯೆಗಳಾಗಿತ್ತು. ಈ ರೀತಿ ಬಹಳಷ್ಟು ಭವನಗಳನ್ನ ನಾವು ನೋಡಿದ್ದೇವೆ. ಇತ್ತೀಚೆಗೆ ಚಿಕ್ಕಬಳ್ಳಾಪುರದಲ್ಲಿ ನಾವು ಕನ್ನಡ ಭವನ ನಿರ್ಮಾಣ ಮಾಡಿದ್ವಿ. ಏನು ಅದಕ್ಕೆ ನಿಂತಿದ್ದಂಥದ್ದೆಲ್ಲ ಪೂರ್ಣ ಮಾಡಿ
ಸುಮಾರು ಹಣ ಕೊಡಿಸಿ ಅದನ್ನ ಲೋಕಾರ್ಪಣೆ ಮಾಡಿದ್ವಿ. ಅದು 850 ಆಸನಗಳ ಭವನ. ಅಲ್ಲಿ ಕೂಡ ನಿರ್ವಹಣೆ ಸಮಸ್ಯೆ, ಇವೆಲ್ಲವನ್ನ ನಾನು ಗಮನಿಸಿ ಇಲ್ಲಿ ನಿರ್ವಹಣೆ ಆಗ್ತಕ್ಕಂಥದ್ದು ಬಹಳ ಮುಖ್ಯ. ಇಷ್ಟೆಲ್ಲ ಕೋಟ್ಯಾಂತರ ರೂಪಾಯಿ ನಾವು ಇಲ್ಲಿ ಖರ್ಚು ಮಾಡಿರ್ತಕ್ಕಂಥದ್ದು ಸದ್ವಿನಿಯೋಗ ಆಗಬೇಕು ಮತ್ತು ನಾವು ಏನು ಹೆಸರಿಟ್ಟಿದ್ದೀವಿ ಆ ಹೆಸರಿಗೆ ಚ್ಯುತಿ ಬರದ ರೀತಿಯಲ್ಲಿ ಅಲ್ಲಿ ಕೆಲಸಗಳ ಕಾರ್ಯಗಳು ಆಗ್ಬೇಕು ಅಂತಕ್ಕಂಥದ್ದು, ಅದು ಎಲ್ಲರಿಗೂ ಮುಟ್ಟಬೇಕು ಅಂತಕ್ಕಂಥ ಆಲೋಚನೆ ಮಾಡಿ ಅಲ್ಲಿ ಒಂದು ಅನುಭವ ಕೇಂದ್ರ ಅಂದ್ರೆ ಎಕ್ಸ್ಪೀರಿಯನ್ಸ್ ಸೆಂಟರ್ ಅಂತ ಇಂಗ್ಲಿಷ್ ನಲ್ಲಿ ಕರೀತಾರೆ. ಆ ಎಕ್ಸ್ಪೀರಿಯನ್ಸ್ ಸೆಂಟರ್ ಆಗ್ಬೇಕಾದ್ರೆ ಭಾಷಣ ವೇದಿಕೆ ಮೇಲೆ ಮಾಡೋದು ಮತ್ತೊಂದು ಮುಖ್ಯ. ಅದಕ್ಕಿಂತ ಮುಖ್ಯವಾಗಿ ಮಕ್ಕಳು ಮತ್ತು ಹಿರಿಯರು ಯಾರಿವತ್ತು ಅಂಬೇಡ್ಕರ್ ಅವ್ರ ಬಗ್ಗೆ ಶಾಲೆಯಲ್ಲಿ ಓದ್ತಾರೆ ಬಿಡ್ತಾರೆ ಬೇರೆ ವಿಚಾರ, ಆದ್ರೆ ಎಷ್ಟು ಅವರ ಬಗ್ಗೆ ಜ್ಞಾನ ಅಥವಾ ಅವರ ಬದುಕಿನ ಬಗ್ಗೆ, ಅವರ ಕಷ್ಟ ನೋವುಗಳ ಬಗ್ಗೆ, ಅವರ ಸಾಧನೆಯ ಬಗ್ಗೆ, ಅವರ ಬದ್ಧತೆಯ ಬಗ್ಗೆ, ಅವರ ಜೀವನದ ಪಯಣ, ಇವೆಲ್ಲವನ್ನ ಇವತ್ತು ಅರ್ಥ ಮಾಡ್ಕೋಬೇಕು ಅಂತಕ್ಕಂಥದ್ದಕ್ಕೆ ಅಲ್ಲಿ ನಾವು ಒಂದು ರೀತಿ ಎಕ್ಸಿಬಿಷನ್ ಅಥವಾ ಮ್ಯೂಸಿಯಂ ಅಂತ ರೀತಿಯಲ್ಲಿ ನಾವು ಪ್ಯಾನಲ್ಸ್ ಅನ್ನು ಹಾಕಿದ್ವಿ. ಅಲ್ಲಿ ಇರ್ತಕ್ಕಂಥ ಕಾರಿಡಾರ್ಸ್ ಅಲ್ಲಿ ಮಾಡಿದ್ದೀವಿ, ವರಂಡಾಗಳಲ್ಲಿ ಮಾಡಿದ್ದೀವಿ. ಮತ್ತು ಇದನ್ನ ಮತ್ತಷ್ಟು ಇದನ್ನ ಒಂದು ನೆಕ್ಸ್ಟ್ ಲೆವೆಲ್ಗೆ ಇರಬೇಕು ಅಂತ ಹೇಳಿ ಏನು ನಾವು ಕಿಯೋಸ್ಕ್ಸ್ ಹಾಕಿದ್ವಿ. ಒಂದು ಅಲ್ಲಿ ಎಂಟ್ರೆನ್ಸ್ ಅಲ್ಲಿ 4 ಕಿಯೋಸ್ಕ್ ಹಾಕಿದ್ವಿ. ಕಿಯೋಸ್ಕ್ ಅಂದ್ರೆ ಕಂಪ್ಯೂಟರ್ ಮಾನಿಟರ್ ಫಿಕ್ಸ್ ಮಾಡಿದ್ವಿ. ಆ ಮಾನಿಟರ್ ಅಲ್ಲಿ ಅಂಬೇಡ್ಕರ್ ಅವರಿಗೆ ಸಂಬಂಧಪಟ್ಟಂತೆ ಸುಮಾರು 100ಕ್ಕಿಂತ ಹೆಚ್ಚು ಪ್ರಶ್ನೆಗಳು ಇರ್ತವೆ. ಅವರ ಜೀವನ, ಅವರ ಬೆಳವಣಿಗೆ, ಅವರ ತಂದೆ ತಾಯಿ, ಈ ತರ ಬೇರೆ ಬೇರೆ ಅವ್ರು ಏನೆಲ್ಲ ಓದಿದ್ರು, ಯಾವ ವಿಚಾರದ ಬಗ್ಗೆ ಅವರು ಏನು ಅಧ್ಯಯನ ಮಾಡಿದ್ರು, ಏನೆಲ್ಲ ಒಳಗೊಂಡಂತೆ ಸುಮಾರು 100-120ಕ್ಕಿಂತ ಹೆಚ್ಚು ಪ್ರಶ್ನೆಗಳು ಇರ್ತವೆ. ಅಲ್ಲಿ ಒಂದು 10 ಪ್ರಶ್ನೆಗಳ ಒಂದೊಂದು ತುಣುಕುಗಳು ಕ್ವಿಸ್ ಇರ್ತದೆ. ನೀವು ಅಲ್ಲಿ ಹೋಗಿ ಅದನ್ನ ಒತ್ತಿದಾಗ ನಿಮ್ಮ ಹೆಸರನ್ನ ನೀವು ಹಾಕ್ಬೇಕು, ನಿಮ್ಮ ದೂರವಾಣಿ ಸಂಖ್ಯೆ ಹಾಕಿದಾಗ ಅದನ್ನ ಬಟನ್ ಎಲ್ಲ ಟಚ್ ಸ್ಕ್ರೀನ್ ನೀವು ಒತ್ತಿದಾಗ ನಿಮ್ಗೆ ಅಲ್ಲಿ ಪ್ರಶ್ನೆಗಳು ಬರ್ತವೆ. ಆ ಪ್ರಶ್ನೆಗಳನ್ನ ನೀವು ಇಂಗ್ಲಿಷ್ ಅಲ್ಲಿ ಬೇಕಾ ಕನ್ನಡದಲ್ಲಿ ಬೇಕಾ ಅಂತ ಆಯ್ಕೆ ಮಾಡ್ಕೋಬಹುದು. ಮಾಡಿದಂತ ಸಂದರ್ಭದಲ್ಲಿ ಇಷ್ಟು ಸೆಕೆಂಡ್ 15 ಸೆಕೆಂಡ್ ಅಂತ ಕಾಣ್ತಾರೆ, ಅಷ್ಟು ಸೆಕೆಂಡ್ ಅಲ್ಲಿ ನೀವು ಅದಕ್ಕೆ ಉತ್ತರ ಕೊಡ್ಬೇಕು. ಒಂದಾದ್ಮೇಲೆ ಒಂದು ಉತ್ತರ ಕೊಡ್ಬೇಕು. ನಿಮ್ಗೆ ಏನು ಆಬ್ಜೆಕ್ಟಿವ್ ಇರ್ತದೆ, ನಿಮಗೆಲ್ಲ ಆಪ್ಷನ್ಸ್ ಇರ್ತದೆ. ಆಪ್ಷನ್ಸ್ ಅಲ್ಲಿ ನೀವು ಯಾವ ಆಪ್ಷನ್ಸ್ ಅಂತ ಯಾವುದು ನಿಮ್ಮ ಆಯ್ಕೆ ಅಂತ ಮತದಾನ ಮಾಡಬೇಕು. ಕಡೆಗೆ 10 ಅಂಕಗಳಿಗೆ ನೀವು ಎಷ್ಟು ಅಂಕ ಪಡೆದ್ರಿ ಅಂತ ಅಲ್ಲಿ ನಿಮ್ಮ ಜ್ಞಾನ ಎಷ್ಟರ ಮಟ್ಟಿಗೆ ಅಂಬೇಡ್ಕರ್ ಅವ್ರ ಬಗ್ಗೆ ಭಾಷಣ ಮಾಡೋದು ಬೇರೆ, ಅವ್ರ ಬಗ್ಗೆ ಎಷ್ಟು ತಿಳ್ಕೊಂಡಿದೀವಿ ಅಂತಕ್ಕಂಥದ್ದು. ಇದು ಕಿರಿಯರಿಂದ ಹಿಡಿದು ಹಿರಿಯರವರೆಗೂ ಇದು ಒಂದು ರೀತಿ ಒಂದು ಜ್ಞಾನವನ್ನ ನೀವು ಪಡೆಯುವಂಥದ್ದಕ್ಕಾಗುತ್ತೆ. ಇದಾದ್ಮೇಲೆ ನಾವು ಏನ್ ಮಾಡಿದೀವಿ, 12 ಅಡಿಗೆ 36 ಅಡಿ ಪರ್ಮನೆಂಟ್ ಫಿಕ್ಸ್ಡ್ LED ಸ್ಕ್ರೀನ್ ಹಾಕಿದ್ದೀವಿ. ಬಹುಶಃ ಇದು ರಾಜ್ಯದಲ್ಲಿ ಎಂದೂ ಹಾಕಿದ್ವಿ. ಬೇರೆ ಕಾರ್ಯಕ್ರಮಗಳಿದ್ದಾಗ ಬಂದು ಹಾಕ್ತಾರೆ, ತೆಗೆದುಕೊಂಡು ಹೋಗ್ತಾ ಇರ್ತಾರೆ. ಇದು ಫಿಕ್ಸ್ಡ್ ಸ್ಕ್ರೀನ್ ಹಾಕಿದೀವಿ. ನಮಗೆ ಊಹೆ ಮಾಡಲಿಲ್ಲ. ಈಗ ಅದು ನೋಡಿ ನನಗೆಲ್ಲೋ ಅಂದ್ರೆ ಅದು ಚಿಕ್ಕದಾಗಿ ಕಾಣ್ತಾ ಇದೆ ನನಗೆ. ಆಯ್ತು ಇನ್ನೇನು, ಯಾಕಂದ್ರೆ ನಾನು ಅದೇ 12 ಅಡಿ 36 ಅಡಿ ಅಂದ್ರೆ ಇದು ಬಹುಶಃ ಈ ರೂಮ್ಗಿಂತ ಅಗಲ, ಈ ರೂಮ್ ಅಷ್ಟೇ ಇರಬೇಕು, ಈ ರೂಮ್ ಅಷ್ಟು ಅಗಲ ಇನ್ನ. ಸೊ ಅದರಿಂದ ಇದು ಮಾಡಿದ್ದೀವಿ. ಅಲ್ಲಿ ಅಂಬೇಡ್ಕರ್ ಅವರ ಬಗ್ಗೆ, ಅವರ ಒಂದು ಜೀವನ ಮತ್ತೊಂದು ತುಣುಕುಗಳನ್ನ ಹಾಕುವಂಥದ್ದು, ಮಕ್ಕಳು ಒಂದು ಅರ್ಧ ಗಂಟೆ ಕೂತು ಅದನ್ನು ನೋಡುವಂಥದ್ದಕ್ಕೆ ಅವಕಾಶ ಇದೆ. ಅಲ್ಲೊಂದು ಕಿಯೋಸ್ಕ್ ಹಾಕಿದ್ದೀವಿ. ಆ ಕಿಯೋಸ್ಕಿಂದಾದ್ರೂ ಅದನ್ನ ನಡೆಸ್ಬೋದು. ಅಲ್ಲಿ ಬೇಕಾದ್ರೆ ಎಲ್ಲ ಗುಂಪಲ್ಲಿ ನೀವು ಪ್ರಶ್ನೆಗಳು ಕೇಳಬೇಕು ಅಂದ್ರೆ ಅಲ್ಲಿ ಇದೇ ತರ ಬೇಕಾದ್ರೆ ನಾವು ಆ ಪ್ರಶ್ನೆಗಳನ್ನ ಹಾಕುವಂಥದ್ದು ಬೇರೆ ಬೇರೆ ಅಲ್ಲಿ ಹಾಕುವಂಥದ್ದು ಮಾಡಿದ್ದೀವಿ. ಇದೇ ರೀತಿ ಇದ್ರ ನೆಕ್ಸ್ಟ್ ಮಾಡಲ್ ನಾವು ಸ್ಮಾರ್ಟ್ ಪೋಡಿಯಂ ಮೇಲೆ ಹಾಕಿದ್ವಿ. ಒಟ್ಟಿನಲ್ಲಿ ನೀವು ಆ ವೇದಿಕೆಯ ಪ್ರತಿಯೊಂದು ಒಂದು ಯಾವುದನ್ನು ನಾವು ಒಂದಿಷ್ಟು ನಾವು ಎಲ್ಲೂ ಲೋಪ ಆಗುವಂಥದ್ದಕ್ಕೆ ಪ್ರಯತ್ನ ಬಿಟ್ಟಿಲ್ಲ. 4 ಕೋಟಿ ಅವಾಗ ಇತ್ತು, ಅದರಲ್ಲಿ ಖರ್ಚಾಗದೇ ಇತ್ತು. ಸುಮಾರು 1 ಕೋಟಿವರೆಗೂ ಖರ್ಚಾಗದೇ ಇತ್ತು. ಅದು ಯಾವುದು ಪೂರ್ಣ ಆಗಿರಲಿಲ್ಲ. ಆದರೆ ನಾವು ನಂತರ ಸುಮಾರು 9 ಕೋಟಿ ನಾನು ಮಾದೇವಪ್ಪ ಅವರ ಹತ್ರ ವಿನಂತಿ ಮಾಡಿಕೊಂಡು ಅವ್ರ ಸಮಾಜ ಕಲ್ಯಾಣ ಸಚಿವರಾಗಿದ್ರು. ಆಮೇಲೆ ಮತ್ತೋದೆ ಮಾದೇವಪ್ಪನವರು ಬರ್ತಾರೆ. ಮಾದೇವಪ್ಪನವರು ನನಗೇನು ಅವರು ಪ್ರಾರಂಭದಲ್ಲಿ ನಾನು ಕೇಳಿದಾಗ ಎಲ್ಲ ಅಧಿಕಾರಿಗಳು ವಿರೋಧ ಮಾಡಿದ್ರು. ಇದು ತಾಲೂಕು ಮಟ್ಟಕ್ಕೆ 2 ಕೋಟಿ ಕೊಡೋದು, ಅದ್ರ ಮೇಲೆ ನಾವು ಕೊಡಕ್ ಬರಲ್ಲ ಅಂತೇಳಿ. ಆದರೆ ಮಾದೇವಪ್ಪನವರು ನನಗೆ, ಇದು ನನ್ನ ಸ್ನೇಹಿತ ಸುಧಾಕರ್, ಇದೊಂದು ವಿಶೇಷ ಪ್ರಕರಣ ಅಂತ ಕೊಡಲೇಬೇಕು ಅಂತ ಅವ್ರ ಅಧಿಕಾರಿಗಳಿಗೆ ಕಮಿಷನರ್ಗೆ ಸೂಚನೆ ಕೊಟ್ಟರು. ರಾಕೇಶ್ ಅಂತ ಸಮಾಜ ಕಲ್ಯಾಣ ಕಮಿಷನರ್ ಇದ್ರು, ಅವ್ರು ಪೂರ್ತಿ ವಿರುದ್ಧವಾಗಿ ಬಂದರು. ಆದ್ರೆ ಮಣಿವಣ್ಣನ್ ಅವರು ಸೆಕ್ರೆಟರಿ ಇದ್ರು, ಅವರು ನನ್ನ ಸ್ನೇಹಿತರಿಗೆ ಫೋನ್ ಮಾಡಿದ್ರು ಬೇರೆ ಯಾವುದೋ ವಿಚಾರಕ್ಕೆ. ಅವರು ಈಸ್ ಮೈ ಫ್ರೆಂಡ್ ಅಂತ ಹೇಳಿ ನನಗೆ, ಸುಧಾಕರ್ ಅವ್ರು ನನ್ನ ಫ್ರೆಂಡ್ ಅಂತ ಹೇಳಿ ಅವರು ಸಹ ಮಾದೇವಪ್ಪನವ್ರು ಹೇಳಿದಂಗೆ ಅವರೇ ಫೈಲ್ ತರಿಸ್ಕೊಂಡು, ಬೇಕಾದ್ರೆ ಫೈಲ್ ನೋಟಿಂಗ್ಸ್ ನೋಡಿ ವಿರೋಧ ಬರ್ತಿದ್ರು, ಕೊಡಕ್ ಬರಲ್ಲ ಅಂತ. ಅದನ್ನ ತರಿಸ್ಕೊಂಡು ಅವರು ನನಗೆ 9 ಕೋಟಿ ಕೊಟ್ಟರು. ಆದ್ರೆ ನಾವು ಇದನ್ನ ಮಾಡುವಂತ ಸಂದರ್ಭದಲ್ಲಿ ಯಾಕೋ ಇದು ಏರ್ ಕಂಡೀಷನಿಂಗು ಇವೆಲ್ಲ ಪ್ರತಿಯೊಂದು ಮಾಡೋಕ್ಕೆ ಲೆಕ್ಕ ಹಾಕಿದಾಗ ಹಣ ಸಂದರ್ಭದಲ್ಲಿ ಅವರು 50 ಕೋಟಿ ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರಕ್ಕೆ, ಮುಖ್ಯವಾಗಿ ಅದು ವಿಶೇಷವಾಗಿ ಕಾಂಗ್ರೆಸ್ ಶಾಸಕರು 50 ಕೋಟಿ ಕೊಟ್ಟರು, ವಿರೋಧ ಪಕ್ಷದವರು 25 ಕೋಟಿ ಕೊಟ್ಟರು. ಆ ಸಂದರ್ಭದಲ್ಲಿ ನಾನು ಇದಕ್ಕೆ ಇಲ್ಲ, ಇದು ಪೂರ್ಣ ಆಗ್ಬೇಕು, ನನ್ನ ಆದ್ಯತೆ ಇದು ಅಂತ ಹೇಳಿ
ನಾನು 5,40,00,000 ಕೊಟ್ಟೆ. ಮತ್ತೆ ಬಂದು ಡೈನಿಂಗ್ ಹಾಲ್ ಅದೆಲ್ಲ ನೋಡಿದೆ, ಯಾಕೋ ನನಗೆ ಅಷ್ಟು ಇಷ್ಟಲಿಲ್ಲ ಅದು ಮಾಡಿದ್ದೆಲ್ಲ. ಅದನ್ನೆಲ್ಲ ಫ್ಲೋರಿಂಗ್ ಎಲ್ಲ ತೆಗೆಸಿ ಅಲ್ಲೆಲ್ಲ ವ್ಯವಸ್ಥೆಗಳು ಸರಿ ಇರಲಿಲ್ಲ, ಕೈ ತೊಳೆಯುವಂಥದ್ದು, ಟಾಯ್ಲೆಟು ಇವೆಲ್ಲ ಮತ್ತೆ ಬದಲಾಯಿಸಬೇಕು. ಇಷ್ಟೆಲ್ಲ ಮೇಲೆ ಚೆನ್ನಾಗಿ ಮಾಡಿ ಕೆಳಗೆ ಸರಿಯಾಗಿ ಮಾಡದಿದ್ರೆ ಚೆನ್ನಾಗಿರಲ್ಲ ಅಂತ ಹೇಳಿ ಮತ್ತೆ 50 ಕೋಟಿ ಕೊಟ್ಟೆ. ಏನು ನಾನೀಗ ಅನುಭವ ಕೇಂದ್ರ ಎಕ್ಸ್ಪೀರಿಯನ್ಸ್ ಸೆಂಟರ್ ಮಾಡಬೇಕು ಅಂದಾಗ ಅದಕ್ಕೆ ಮತ್ತೆ ಸುಮಾರು 70 ಲಕ್ಷ ಕೊಟ್ಟೆ. ಇದು 50 ಲಕ್ಷ ಕೊಟ್ಟೆ, ಇದು 50 ಕೋಟಿ 50 ಲಕ್ಷ ಕೊಟ್ಟೆ. ಮತ್ತೆ ಇದು 70 ಲಕ್ಷ ನನ್ನ ಶಾಸಕರ ಅನುದಾನದಲ್ಲಿ ನಾನು ಕೊಟ್ಟೆ. ಮತ್ತೆ ಕೆಲವರು ಬಂದು ನನಗೆ ಒಂದು ರೀತಿ ಏನೋ ಒಂದು ಬೇಡಿಕೆ ಇಟ್ಟರು. ಆಗ ಹಿಂದ್ಗಡೆ ಒಂದು ಏನೋ ಒಂದು ಸ್ಪರ್ಧಾಗಳಿತ್ತು. ಯಾಕಂದ್ರೆ ಈಗಾಗಲೇ ಭವನವನ್ನ ಸುಮಾರು 3.25 ಕೋಟಿಯಲ್ಲಿ ಕಟ್ಬಿಟ್ಟಿದ್ವಿ. ಅದು ಇನ್ನೂ ಒಂದು ಸ್ವಲ್ಪ ಹಣ ಖರ್ಚಾಗ್ತಿರೋ ಅದೇ ರೀತಿ ಇತ್ತು. ನಾವು ಅದನ್ನ ನನಗೆ ತಡೆದು ಅದನ್ನ ನಾವು ಪೂರ್ತಿ ನೆಲಸಮ ಮಾಡುವಂಥದ್ದು, ಎಲ್ಲೋ ಒಂದು ಕಡೆ ಸರ್ಕಾರಿ ಹಣ ಅದೊಂದು ವೇಸ್ಟ್ ಆಗುತ್ತೆ ಅನ್ನೋವಂಥದ್ದು ಗಮನದಲ್ಲಿತ್ತು. ಅದಕ್ಕೆ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಉಳಿಸ್ಕೊಳ್ಳುವಂತ ಕೆಲಸ ಮಾಡಿ ಇರುವಂತದ್ರಲ್ಲಿ ಸ್ವಲ್ಪ ನಮಗೆ ಸಮಸ್ಯೆಗಳಾಯ್ತು. ಕೆಲವು ಕಾರಿಡಾರ್ಗೆ ನೇರವಾಗಿ ಸಂಪರ್ಕ ಮಾಡೋದು, ಒಳಗೋಗುವಂಥದ್ದು, ಇವೆಲ್ಲ ಸ್ವಲ್ಪ ಸಣ್ಣ ಪುಟ್ಟ ನಮ್ಗೆ ಇರುವಂತ ವ್ಯವಸ್ಥೆಯಲ್ಲೇ ನಾವು ಏನೋ ಮಾಡುವಂತ ಪ್ರಯತ್ನ ಮಾಡಿದ್ದೀವಿ. ಯಾಕಂದ್ರೆ ಅದೊಂದು ಸ್ವಲ್ಪ ಪ್ರತ್ಯೇಕವಾಗಿ ಕಾರಿಡಾರ್ಗೆ ಹೋಗೋಕ್ಕಾಗಲ್ಲ, ಒಳಗೆ ಎಂಟ್ರಾಗಿ ಕಾರಿಡಾರ್ಗೆ ಹೋಗ್ಬೇಕು. ಇವೆಲ್ಲ ಮೆಟ್ಲೆಲ್ಲ ಅಡ್ಡ ಇತ್ತು, ಇನ್ನು ಮೆಟ್ಲೆಲ್ಲ ತೆಗಿಬೇಕಿತ್ತು. ಇನ್ನು ತೆಗೆದ್ರೆ ಬಹುಶಃ ಎಲ್ಲ ಬಿಲ್ಡಿಂಗ್ ತೆಗಿಬೇಕಿತ್ತು. ಅದರಿಂದ ಅವೆಲ್ಲ ಆದಷ್ಟು ಅದನ್ನ ಜಾಸ್ತಿ ಇದು ಮಾಡದಿರ ನಾವು ಅದನ್ನ ಉಳಿಸ್ಕೊಳ್ಳುವಂತ ಒಂದು ಪ್ರಯತ್ನ ಮಾಡಿದ್ವಿ. ಇದನ್ನ ಸರ್ಕಾರದಿಂದ 2 ಕೋಟಿ ರೂಪಾಯಿ ಅನುದಾನ ಬಂದಿತ್ತು. ಹಿಂದೆ ಇದ್ದಂತಹ ಶಾಸಕರ ಅನುದಾನದಲ್ಲಿ 1 ಕೋಟಿ ಕೊಟ್ಟಿದ್ದಾರೆ. ಡಿಸ್ಟ್ರಿಕ್ಟ್ ಮೈನಿಂಗ್ ಟ್ರಸ್ಟ್ ಓದೋಂಥದ್ದಕ್ಕೆ ಅವ್ರಿಗೆ ಅನುಕೂಲ ಆಗ್ಬೇಕು ಅಂತ ಹೇಳಿ ಒಂದು ಡಿಜಿಟಲ್ ಲೈಬ್ರರಿ ತರ ಮಾಡಬೇಕು ಅಂತ ಹೇಳಿ, ಏನಂದ್ರೆ ಒಂದು ಉನ್ನತ ಶಿಕ್ಷಣದಲ್ಲಿ ಹೆಚ್ಚು ಏನು ಮಾಹಿತಿ ಅಥವಾ ಓದುವಂಥದ್ದಕ್ಕೆ, ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಓದುವಂಥದ್ದಕ್ಕೆ ವ್ಯವಸ್ಥೆ ಮಾಡಬೇಕು ಅಂತ ಹೇಳಿ ಹಿಂದೆ ಇದ್ದಂತ 2 ಕೊಠಡಿಗಳಲ್ಲಿ ಮತ್ತೆ ಬದಲಾಯಿಸಿ ಅದಕ್ಕೆ ನಾನು ಮತ್ತೆ 38 ಲಕ್ಷ ನನ್ನ ಶಾಸಕರನ್ನೇ ಕೊಟ್ಟಿದ್ದೀನಿ. ಈಗ ಒಟ್ಟು 1.5 ಕೋಟಿಗಿಂತ ಹೆಚ್ಚು ಅನುದಾನ, 1.5 ಕೋಟಿಗೆ ಇನ್ನೂ ಸ್ವಲ್ಪ ಕೊಡ್ಬೇಕು. ಈಗ ಇಲ್ಲಿ ಕಾನ್ಫರೆನ್ಸಿಂಗ್ ಫೆಸಿಲಿಟಿ ಇದೆ, ಇಲ್ಲಿ ಮುಂದೆ ಕ್ಯಾಮ್ರಾ, ಹಿಂದೆ ಕ್ಯಾಮ್ರಾ. ನಾಳೆ ಬೇರೆ ರೀತಿಯಲ್ಲಿ ದೊಡ್ಡದಾಗಿ ಆಗ್ಬೇಕಾದ್ರೆ ಅದು ಹಾಕಿರ್ಲಿಲ್ಲ. ಈಗ ಅದಕ್ಕೆ ಮತ್ತೆ ದುಡ್ಡು ಕೊಡ್ತಾ ಇದೀವಿ. ಈಗ ಹಾಕ್ತಾ ಇದೀವಿ, ಅದಕ್ಕೆ ಮತ್ತೆ ಹೆಚ್ಚುವರಿಯಾಗಿ ಕೊಡ್ತಾ ಇದೀವಿ. ಈಗ ಅಲ್ಲಿ ಸೀಟ್ ನಂಬರಿಂಗು ಇನ್ನೊಂದು ಕೆಲವೆಲ್ಲ ಹಾಕ್ಬೇಕು ಅಂತಕ್ಕಂಥದ್ದು ಮುಂದೆ ಅದು ಉಪಯೋಗ ಬರುವಂತ ರೀತಿಯಲ್ಲಿ ಈಗ ಅದಕ್ಕೆ ಮತ್ತೆ ನಾನು ಮತ್ತೆ ಸ್ವಲ್ಪ ಹೆಚ್ಚುವರಿ ದುಡ್ಡು ಕೊಡ್ತೀನಿ ಅಂತ ಹೇಳಿದ್ದೀನಿ. ಈ ರೀತಿ ಇವೆಲ್ಲ ಲೆಕ್ಕ ಹಾಕಿದ್ರೆ ಸುಮಾರು 20 ಕೋಟಿ ಆಗುತ್ತೆ. ಇವೆಲ್ಲ ಲೆಕ್ಕ ಹಾಕಿದ್ರೆ ಸುಮಾರು ಎಲ್ಲ ಸೇರಿ 20 ಕೋಟಿ ಆಗುತ್ತೆ. ಇದು ಅಂಬೇಡ್ಕರ್ ಅವರ ಪುತ್ಥಳಿ ಮತ್ತೆ ಬಾಬು ನಮ್ಮ ನಾವು ರಾಜಸ್ಥಾನದಿಂದ ಬುದ್ಧ ಅವರ ಪುತ್ಥಳಿಯಿಂದ ನಾವು ಮಾಡಿಸ್ಕೊಂಡು ಬಂದ್ವಿ. ಇಲ್ಲಿ ಅಂಬೇಡ್ಕರ್ ಅವ್ರ ಪುತ್ಥಳಿಯಿಂದ ಬೆಂಗಳೂರಲ್ಲಿ ನಾವು ಮಾಡಿಸಿದ್ವಿ. ಅದು ನಮ್ಮ ಸ್ನೇಹಿತರು ಬಹಳಷ್ಟು ಜನ ಅವರೆಲ್ಲರನ್ನೂ ನಾವು ಉಪಯೋಗಿಸ್ಕೊಂಡ್ವಿ. ಅವರೆಲ್ಲ ಅದು ಮೇಣದಲ್ಲಿ ಮಾಡಿರುವಂತ ಸಂದರ್ಭ, ಮಣ್ಣೆಲ್ಲ ಏನು ಮಾಡಿದ್ದು ಅದು ಮಾಡುವಂತ ಸಂದರ್ಭದಲ್ಲಿ ಅವರೆಲ್ಲರೂ ಹೋಗಿ ನೋಡಿ ಅವ್ರನ್ನ ಕೊಟ್ಟಂತ ಸಲಹೆಗಳೆಲ್ಲ ಅದನ್ನು ಸೇರಿಸಿದ್ವಿ. ಯಾಕಂದ್ರೆ ಅಂಬೇಡ್ಕರ್ ಅವರ ಚಿತ್ರ ನಾನು ನೋಡ್ದಂಗೆ ಬಹಳ ಕಡೆ ನೋಡಿದ್ದೀನಿ. ಒಂದ್ ಕಡೆ ನೋಡ್ತಾರೆ, ಇನ್ನೊಂದ್ ಕಡೆ ಇಲ್ಲ. ಒಂದೊಂದು ಅವರ ವಯಸ್ಸಿನಲ್ಲಿ ಒಂದೊಂದು ಹಂತದಲ್ಲಿ ಯಾವ ರೀತಿ ಅವರು ವಯಸ್ಸಾದಂಗೆ ಹೆಂಗಿದ್ರು, ವಯಸ್ಸಾಗಕ್ ಮುಂಚೆ ಇವೆಲ್ಲ ಒಂದೊಂದ್ ಕಡೆ ಒಂದೊಂದು ರೀತಿ ಮಾಡಿದ್ದಾರೆ. ಈಗ ನಮ್ಮ ಸ್ನೇಹಿತರು ಇವರೆಲ್ಲರೂ ಹೋಗಿ ನೋಡಿ ಅವರು ಅಂತಿಮವಾಗಿ ಅವರು ಇದು ಇರ್ಲಿ ಅಂತ ಹೇಳಿದ್ಮೇಲೆ ನಾವು ಅದನ್ನ ಮುಂದುವರಿಸಿ ಅದನ್ನ ಇದರಲ್ಲಿ ಕಂಚಲ್ಲಿ ಮಾಡ್ತಕ್ಕಂಥ ಕೆಲಸ ಆಗಿದೆ. ಅದು ಸುಮಾರು 8.5 ಅಡಿ ಎತ್ತರ ಇರ್ತಕ್ಕಂಥ ಪ್ರತಿಮೆ. ಸುತ್ತಲೂ ಗಿಡ ಹಾಕ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದೀವಿ. ಅದೆಲ್ಲ ನಾವೇ ಸ್ವಂತ ಮಾಡಿಸ್ತಾ ಇದೀವಿ. ಇವೆಲ್ಲ ಈ ರೀತಿ ಮಾಡಿ ಸುತ್ತಲೂ ಇವತ್ತು 20 ಅಡಿ ಜಾಗ ಇದೆ. ಇವತ್ತು ಆರಾಮಾಗಿ ಗಾಡಿ ಹೋಗ್ಬೋದು, ಒಂದು 30-35 ಕಾರ್ ನಿಲ್ಸ್ಬೋದು, ಬೈಕ್ಗಳು ನಿಲ್ಸ್ಬೋದು. ಬಹಳ ಒಂದು ವ್ಯವಸ್ಥಿತವಾಗಿ ಇವತ್ತು ಮಾಡುವಂತ ಕೆಲಸವನ್ನ ನಾವು ಮಾಡಿದ್ದೀವಿ. ಆದ್ರೆ ಇದನ್ನ ಉಪಯೋಗ ಆಗ್ಬೇಕು ಅಂತಕ್ಕಂಥ ದೃಷ್ಟಿಯಲ್ಲಿ ಈಗ ನಾವು ಮುಂದಿನ ದಿನಗಳಲ್ಲಿ ಶಾಲೆಯ ಮಕ್ಕಳು, ಸರ್ಕಾರಿ ಮತ್ತು ಖಾಸಗಿ ಶಾಲೆಯ ಮಕ್ಕಳು, ಕಾಲೇಜಿನ ವಿದ್ಯಾರ್ಥಿಗಳು ಆಗಿಂದಾಗೆ ಅವರು ಬಂದು ಇಲ್ಲಿ ಒಂದು ಪ್ರವಾಸದ ರೀತಿಯಲ್ಲಿ ಬಂದು ಈ ಅಂಬೇಡ್ಕರ್ ಭವನದ ವೀಕ್ಷಣೆ ಜೊತೆಗೆ ಅಂಬೇಡ್ಕರ್ ಅವರ ಕ್ವಿಜ್ ಅಲ್ಲಿ ಪಾಲ್ಗೊಳ್ತಕ್ಕಂಥದ್ದು ಮತ್ತು ಒಳಗಡೆ ಹಾಲಲ್ಲಿ ಕೂತ್ಕೊಂಡು ಅಂಬೇಡ್ಕರ್ ಅವರ ಬಗ್ಗೆ ನಾವು ಏನು ಪ್ರದರ್ಶನ ಮಾಡ್ತೀವಿ, ಬಹಳಷ್ಟು ಇನ್ನ ಮಾಹಿತಿ ಸಂಗ್ರಹಣೆ ಮಾಡಿದ್ದೀವಿ. ಇನ್ನ ಅದಕ್ಕೆ ಸೇರಿಸುವಂತದ್ದಾಗುತ್ತೆ ಅಂಬೇಡ್ಕರ್ ಅವರ ಜೀವನ ಮತ್ತೊಂದು ವಿಡಿಯೋ ರೂಪದಲ್ಲಿ. ಯಾಕಂದ್ರೆ ಇಷ್ಟು ಒಳ್ಳೆ ಒಂದು ಥಿಯೇಟರ್ ಇದ್ದಾಗೆ ಇದೊಂದು ರೀತಿ ನೀವು ನೋಡಿದಾಗ ಒಂದು ಯಾವುದಕ್ಕೆ ಕಮ್ಮಿ ಇಲ್ಲ. ಅದರಿಂದ ಅವರ ಕೂತು ಒಂದು 1.5-3 ಗಂಟೆ ಕೂತು ಹೋಗುವಂಥದ್ದು ಆಗ್ಬೇಕು ಅಂತಕ್ಕಂಥದ್ದು. ಆಗ ಅವರಿಂದ ನಾವು ಸ್ವಲ್ಪ ಹಣ ನಾವು ಕಲೆಕ್ಟ್ ಮಾಡಿದಾಗ ಅಲ್ಲಿ ಏರ್ ಕಂಡೀಷನ್ಗೆ ಮತ್ತೊಂದಕ್ಕೆ ಎಲ್ಲದಕ್ಕೂ ನಿರ್ವಹಣೆ, ಟಾಯ್ಲೆಟ್ ಇವೆಲ್ಲ ನಿರ್ವಹಣೆ ಮಾಡೋದಾಗತ್ತೆ. ಇವತ್ತು ಮಾಡ್ತೀವಿ, ನಾಳೆ ಅದನ್ನ ನಿರ್ವಹಣೆ ಮಾಡಲಿಲ್ಲ ಅಂದ್ರೆ 6 ತಿಂಗಳಿಗೆ ನಾವೇ ಮತ್ತೆ ಬೇಜಾರು ಮಾಡ್ಕೊಳ್ಳೋ ಪರಿಸ್ಥಿತಿ ಆಗುತ್ತೆ. ಹಂಗೆ ಆಗ್ಬಾರ್ದು ಅಂತೇಳಿ ಆಮೇಲೆ ಖಾಸಗಿಯವರಿಗೆ ಬಹಳ ಸ್ವಲ್ಪ ಹೆಚ್ಚು ಹಣ ಅವರಿಂದ ಪಡೆಯುವಂಥದ್ದು, ಶಾಲಾ ಕಾಲೇಜ್ ಡೇಗಳು, ಸ್ಕೂಲ್ ಡೇಗಳು, ಇದರೆಲ್ಲ ಕಾರ್ಯಕ್ರಮಗಳು ಆಗ್ತವೆ. ಆಮೇಲೆ ರಾಷ್ಟ್ರೀಯ ಹಬ್ಬಗಳು ನಾವು ಹೇಳಿದೀವಿ, ತಹಸೀಲ್ದಾರ್ ರಾಷ್ಟ್ರೀಯ ಹಬ್ಬಗಳ ಕಾರ್ಯಕ್ರಮಗಳು ಅಲ್ಲಿ ಆಗ್ತವೆ. ಅಲ್ಲಿ ಮಾಡಬೇಕು. ಎಲ್ಲ ಜಾತಿ ವರ್ಗದವರು ಅಲ್ಲಿ ರಾಷ್ಟ್ರೀಯ ಹಬ್ಬಗಳು ಅಥವಾ
ಅವರ ಜಯಂತಿಗಳು ಇವತ್ತೇನು ಸರ್ಕಾರ ನಿಗದಿ ಮಾಡಿದೆ ಅವೆಲ್ಲ ಕಾರ್ಯಕ್ರಮಗಳಾದಾಗ ಅದಕ್ಕೆ ಚಾರ್ಜ್ ಮಾಡಬೇಕು, ಫ್ರೀ ಕೊಡಕ್ಕಾಗೋದಿಲ್ಲ. ಯಾಕಂದ್ರೆ ಕರೆಂಟ್ ಬಿಲ್ಲು ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಇಂದ ಬರ್ಸಕ್ಕಾಗಲ್ಲ. ಆಮೇಲೆ ಅಲ್ಲಿ ಟೆಕ್ನಿಷಿಯನ್ಸ್ ಅದನ್ನ ನಡೆಸುವಂತವ್ರು, ಯಾಕಂದ್ರೆ ಈಗೆಲ್ಲ ಕಂಪ್ನಿಯವರು ಈಗ ಹಾಕಿರೋರು ಬಂದ್ ಮಾಡ್ತಾರೆ ಸರ್, 2 ದಿವಸ ಮಾಡ್ತಾರೆ. ಆದ್ರೆ ಈಗ ಅಲ್ಲಿ ಬೇರೆಯವರು ಈಗ ಇನ್ನೂ ಅಷ್ಟೇ ಈಗ ಅವ್ರಿಬ್ರು 3 ರೆಡಿ ಮಾಡಿದ್ದೀವಿ, ಇಲ್ಲಿಂದೆಲ್ಲ ಆಪರೇಟ್ ಮಾಡೋಕೆ ಸುಲಭ ಇಲ್ಲ. ಅದರಿಂದ ನಾಳೆ ಅದನ್ನೆಲ್ಲ ಆಪರೇಟ್ ಮಾಡೋದಕ್ಕೆ ಮತ್ತೆ ಸ್ವಚ್ಛತೆ ಇಡೋಕೆ ಇವೆಲ್ಲ ಕ್ಲೀನ್ ಮಾಡೋಕೆ ಇವೆಲ್ಲದಕ್ಕೂ ಬಹುಶಃ 4-5 ಜನ ನಾವು ಅಲ್ಲಿ ಕಾಂಟ್ರಾಕ್ಟ್ ಬೇಸಿಸ್ ತಗೊಂಡು ಅವ್ರಿಗೆ ಸಂಬಳ ಕೊಡುವಂತದ್ದಾಗಬೇಕು. ಅದನ್ನ ನಿರ್ವಹಣೆ ಮಾಡುವಂತದ್ದು ಬಹಳ ಕಷ್ಟ ಇದೆ. ಅದರಿಂದ ಇದ್ರ ಕಡೆಗೂ ಕೂಡ ಯೋಚನೆ ಮಾಡಿದ್ವಿ. ಎಲ್ಲೋ ಒಂದ್ ಕಡೆ ಅಲ್ಲಿ ನಿರಂತರವಾಗಿ ಅಲ್ಲಿ ಒಂದು ಪ್ರಕ್ರಿಯೆ ಏನಾದ್ರೂ ಒಂದು ಆಕ್ಟಿವಿಟಿ ಆಗ್ತಾ ಇರಬೇಕು, ಚಟುವಟಿಕೆ ಏನಾದ್ರೂ ಆಗ್ತಾ ಇರಬೇಕು ಅನ್ನೋಂಥದ್ದು ನಮ್ಮೆಲ್ಲರ ಉದ್ದೇಶ. ಅದರಿಂದ ಈ ರೀತಿ ಇಷ್ಟೆಲ್ಲ ಒಳಗೊಂಡಂತೆ ಮಾಡಿದ್ದೀವಿ. ಬಹುಶಃ ರಾಜ್ಯದಲ್ಲೇ ಇದು ಪ್ರಪ್ರಥಮ ಈ ರೀತಿ ಎಲ್ಲ ಒಳಗೊಂಡಂತೆ ಮಾಡಿರುವಂಥದ್ದು. ನೋಡಿದ್ಮೇಲೆ ಇನ್ನು ಬೇರೆ ಆಲೋಚನೆಗಳು ಎಲ್ಲರಿಗೂ ಬರ್ತಾರೆ. ಮಾದೇವಪ್ಪನವರು ಇಲ್ಲ ನಾನು ನೋಡ್ಲೇಬೇಕು, ನಾನು ಮೈಸೂರಲ್ಲಿ ಮಾಡ್ತಾ ಇದ್ದೀವಿ ದೊಡ್ಡದು, ನಾವು ಅಲ್ಲಿ ಏನಾದ್ರು ಮಾಡ್ಬೇಕು ಅಂತ ಈ ರೀತಿ ಕೆಲವು ಆಲೋಚನೆಗಳು ಬರ್ತವೆ. ಕೆಲವನ್ನ ಮುಂದೆ ಒಳ್ಳೇದಾಗ್ಲಿ, ಯಾಕಂದ್ರೆ ಬೇರೆ ರೀತಿಯಲ್ಲಿ ಆಗ್ಬೇಕು. ಕೇವಲ ಸುಮ್ಮನೆ ನಾವು ಚಿಕ್ಕದಾಗಿ ಒಂದು ಹಾಲ್ ಮಾಡಿಬಿಟ್ಟು ಇಟ್ಬಿಟ್ಟು ಮಾಡೋದ್ರ ಉಪಯೋಗ ಇಲ್ಲ. ಈಗ ಹಿಂದೆ ಪಾಪ ನೋಡಿ, ಈಗ ಚಿಕ್ಕಬಳ್ಳಾಪುರದಲ್ಲಿ ಚಿಕ್ಕದಾಗಿದೆ, ಈಗ ಕೋಲಾರಲ್ಲಿ ಅಲ್ಲಿ ಕೆರೆ ಪಕ್ಕದಲ್ಲಿ ಮಾಡಿದ್ದಾರೆ. ಆ ಕಾಲದಲ್ಲೇ ಮಾಡ್ಬಿಟ್ರು, ಅವಾಗ ಆಲೋಚನೆಗಳು ಬೇರೆ. ಆದ್ರೆ ಈಗ ತಡ ಆದ್ರೂ ನಾವು ವಿನೂತನವಾಗಿ ಮಾಡುವಂತ ಕೆಲಸ ಆಗಿದೆ. ಅದರಿಂದ 500 ಹಾಸ್ಟೆಲ್ ಇದಾವೆ. ಎಲ್ಲರೂ ಇವತ್ತು ನೋಡಿ ಇಲ್ಲಿ ಸುಮಾರು ಇಲ್ಲಿ 350 ಜನ ಇಲ್ಲಿ ಕೂರುವಂತದ್ದಕ್ಕಾಗುತ್ತೆ. ಈಗಾಗಲೇ ಬಹುತೇಕ ಪೂರ್ತಿ ಆಗಿದೆ. ಈಗ ನಾವು ನಿರೀಕ್ಷೆ ಎಷ್ಟೇ ಮಾಡಿದ್ರು ನಾಳೆ ಜನ ಬಹಳ ದೊಡ್ಡ ಮಟ್ಟದಲ್ಲಿ ಬರ್ತಾರೆ. ಅದಕ್ಕೆ ನಾವು ಏನ್ ಮಾಡಿದ್ದೀವಿ, ವಿಶೇಷ ಆಹ್ವಾನಿತು. ಈಗ ಜಿಲ್ಲೆಯಲ್ಲಿ ನಾವು ನನ್ನ ಮನಸ್ಸಲ್ಲಿ ಇರೋದು ಹೇಳ್ತೀನಿ, ದಯವಿಟ್ಟು ಆಮೇಲೆ ತಾವೆಲ್ಲ ಸಲಹೆಗಳು. ಈಗ 2 ಜಿಲ್ಲೆಯ ಈಗ ಮುಖಂಡರನ್ನ ಕರಿಬೇಕಾ, ಸಂಘಟನೆಗಳ ಮುಖಂಡರನ್ನ ಕರಿಬೇಕಾ, ಎಷ್ಟು ಜನ ಕರಿಬೇಕು, ಅವ್ರಿಗೆ ನಾವು ವಿಶೇಷವಾಗಿ ಗೌರವ ಕೊಡಬೇಕು. ನಮ್ಮ ಜಿಲ್ಲೆ ಮತ್ತು ಕೋಲಾರ ಜಿಲ್ಲೆ, ಖಂಡ ಜಿಲ್ಲೆ. ಆಮೇಲೆ ಬೇರೆಯವರು ಬರ್ತಾರೆ. ಇವತ್ತು ಈಗ ಪತ್ರಿಕಾ ಮಾಧ್ಯಮದವರೇ ಒಂದು 50-60 ಜನ ಬಂದ್ಬಿಡ್ತಾರೆ. ಆಮೇಲೆ ಅಧಿಕಾರಿಗಳಿರ್ತಾರೆ, ಇವರೆಲ್ಲ ಇರ್ತಾರೆ. ಅದರಿಂದ ಅಲ್ಲಿ ವಿಶೇಷ ಆಹ್ವಾನಿತರು ಅಂತ ಹೇಳಿ ಆಡಿಟೋರಿಯಂ ಅಲ್ಲಿ ಕೂರುವಂತವ್ರಿಗೆ ನಾವು ಇವತ್ತು ಹೆಂಗ್ ಮಾಡ್ಬೇಕು ಅನ್ನೋದು ತಮ್ಮ ಸಲಹೆ ಬೇಕು. ಅದಾದ ನಂತರ ಕೆಳಗಡೆ ಡೈನಿಂಗ್ ಹಾಲ್ ಅಲ್ಲಿ ಏನಿದೆ ಅಲ್ಲಿ ಒಂದು 450 ಜನ ಕೂತ್ಕೋಬಹುದು. ಅಲ್ಲಿ ಎರಡು ಪರದೆ ಹಾಕ್ಬಿಟ್ಟು ಅಲ್ಲಿ ವೀಕ್ಷಣೆ ಮಾಡೋದಕ್ಕೆ ಮಾಡ್ತೀವಿ. ಪಕ್ಕದಲ್ಲಿ ಲೈಬ್ರರಿ ಜಾಗದಲ್ಲಿ ಅಲ್ಲಿ ಶಾಮಿಯಾನ ಹಾಕಿ ಅಲ್ಲಿ ಸುಮಾರು ಒಂದು 2000 ಜನ ಕೂರ್ಬೋದು ಅಂತ ಹೇಳ್ತಾ ಇದ್ದಾರೆ. ಅಲ್ಲಿ ಒಂದು 2000 ಜನಕ್ಕೆ ಸೀಟಿಂಗ್ ವ್ಯವಸ್ಥೆ ಮಾಡ್ತೀವಿ. ಲೈಬ್ರರಿ ಹಿಂಭಾಗದಲ್ಲಿ ಏನು ಜಾಗ ಇವತ್ತೆಲ್ಲ ಕ್ಲೀನ್ ಮಾಡ್ತಾ ಇದೀವಿ, ಅದು ಏನೋ ಮಹಿಳಾ ಸಮಾಜದ ಜಾಗ ಇದೆ, ಅದನ್ನ ನಾವು ಕ್ಲೀನ್ ಮಾಡ್ತಾ ಇದೀವಿ. ಅದು ಅಲ್ಲಿ ನಾವು ವಿಶೇಷವಾಗಿ ಬರ್ತಾರೆ ಆಡಿಟೋರಿಯಂ ಅಲ್ಲಿ, ಅವರಿಗೆ ಪ್ರತ್ಯೇಕವಾಗಿ ಗಣಪತಿ ರಂಗಮಂದಿರದಲ್ಲಿ ಅವರಿಗೆ ಊಟದ ವ್ಯವಸ್ಥೆಯನ್ನ ಮಾಡಬೇಕು ಅಂತಂದಿದೆ. ಈ ರೀತಿ ಅನ್ಕೊಂಡಿದ್ದೇವೆ. ಮತ್ತೆ ಎಲ್ಲ ಕಡೆ ಈಗ ಆಜಾದ್ ಚೌಕ್ ಅಲ್ಲೂ ಕೂಡ ಇಲ್ಲಿ ನಡೀತಾ ಇರ್ತಕ್ಕಂಥ ಕಾರ್ಯಕ್ರಮ, ಈಗ ಇಲ್ಲಿಂದ ಪ್ರಾರಂಭ ಆಗೋ ಕಾರ್ಯಕ್ರಮ ಅಂಬೇಡ್ಕರ್ ಭವನದಲ್ಲಿ ಬಿತ್ತಾರಾಗುತ್ತೆ, ಅಲ್ಲಿ ಆಜಾದ್ ಚೌಕದಲ್ಲಿ ಲೈವ್ ಹೋಗ್ತಾ ಇರ್ತದೆ. ಅದಕ್ಕೆಲ್ಲ ಮಾಡ್ತೀವಿ. ಇಲ್ಲಿರೋದಕ್ಕೂ ಟ್ರೈ ಮಾಡ್ತಾ ಇದೀವಿ, ಕಲೆಕ್ಷನ್ ಕೊಡಕ್ಕಾಗತ್ತಾ ಅಂತ. ಈ ಬೆಂಗಳೂರಲ್ಲಿ ನಮ್ಮ ತಾಲೂಕು ಆಫೀಸ್ ಸರ್ಕಲ್, ನಮ್ಮ ಆಂಜನೇಯ ರೆಡ್ಡಿ ಸರ್ಕಲ್ ವೃತ್ತದಲ್ಲಿ ಇರುವಂತ ಒಂದು ಸ್ಪರ್ಧೆಗೆ ನೋಡೋಣ. ಈಗ ಅದು ಲೈವ್ ಹೋಗುತ್ತೆ. ಅದೇ ರೀತಿ ಕಾರ್ಯಕ್ರಮ ಪೂರ್ತಿ ಅಲ್ಲಿ ನಾವು ಲೈವ್ ಮಾಡುವಂತದ್ದಕ್ಕೆ ಮಾಡ್ತಾ ಇದೀವಿ. ಒಟ್ಟಾರೆಯಾಗಿ ಸ್ಥಳಾವಕಾಶದ ಕೊರತೆ ಆಗುತ್ತೆ, ಎಲ್ರಿಗೂ ಒಳಗೆ ಬರ್ಬೇಕು ಅನ್ನೋ ಬಯಕೆ ಇರ್ತದೆ. ಅದರಿಂದ ಇವತ್ತು ಒಂದ್ ದಿವಸ ಸ್ವಲ್ಪ ಕಷ್ಟ ಆಗ್ಬೋದು. ನಾವು ಕಾರ್ಯಕ್ರಮ ಮುಗಿದ ಮೇಲೆ ಬೇಕಾದ್ರೆ ಎಲ್ಲರೂ ಒಳಗೆ ಬಂದು ನೋಡ್ಕೊಂಡು ಹೋಗ್ಬೋದು. ನಾವೆಲ್ಲ ಮುಖ್ಯ ಅತಿಥಿಗಳು ಬಂದು ಹಿಂಭಾಗದಲ್ಲಿ ಜಾಗ ಇದೆಯಲ್ಲ ಸರ್, ಬಿಕು ಅವ್ರಿಗೆ ಕರೆಸಿ ಅವರನ್ನ ಕರೆಸಿ ಮಾಡೋದು ಅಂತ ಹೇಳ್ತಾರೆ. ಅದರಿಂದ ಇವೆಲ್ಲ ಸಲಹೆಗಳು ತಾವು ಇದೆಲ್ಲ ಮಾಡ್ಬೇಕು. ಆಮೇಲೆ ಎಲ್ಲಾ ಸಂಘಟನೆಗಳು ಸಂಖ್ಯೆ ಜಾಸ್ತಿ ಇದೆ. ಈಗ ನಾವು ಒಂದೊಂದು ಸಂಘಟನೆಗೆ ಇಬ್ಬೊಬ್ರಿಗೆ ಅವಕಾಶ ಕೊಡ್ಬೇಕಾ, ಆಮೇಲೆ ಅವ್ರಿಗೆ ಪಾಸ್ ಕೊಡ್ಬೇಕು, ಒಳಗೆ ಆಡಿಟೋರಿಯಂ ಬರೋಕ್ಕೆ ಪಾಸ್ ಕೊಡ್ಬೇಕು. ಆಮೇಲೆ ಎಷ್ಟು ಸಾಧ್ಯ ಆಗುತ್ತೆ ಈಗ ಹೊರಗಡೆಯಿಂದ ಬರುವಂತ ಅವ್ರಿಗೆ ಅಲ್ಲಿ ಸೀಟ್ ಹತ್ರ ಅವ್ರ ಹೆಸರನ್ನು ಹಾಕುವಂಥದ್ದು ಆಗುತ್ತಾ, ಇವೆಲ್ಲ ಬಹಳಷ್ಟು ಕೆಲಸ ಇದೆ. ಇವೆಲ್ಲ ಅದಕ್ಕೆ ಬರುವಂತವ್ರಿಗೆ ನಾವು ಗೌರವದಿಂದ ನೋಡುವಂಥದ್ದು ಬಹಳ ಮುಖ್ಯ. ನಾವು ಸ್ಥಳೀಯರು ನಾವೆಲ್ಲ ಹಿಂಗೆ ಅಡ್ಜಸ್ಟ್ ಮಾಡ್ಕೊಳ್ಳೋಣ. ಆದ್ರೆ ಹೊರಗಡೆಯಿಂದ ಬರುವಂತವ್ರು ಪ್ರಮುಖವಾಗಿರುವಂತವ್ರು ಹಿರಿಯರಿಗೆ ಯಾವ ರೀತಿ ಇದು ಮಾಡ್ಬೇಕು. ಈಗ ವೇದಿಕೆಯಲ್ಲಿ ಎಲ್ರಿಗೂ ಅವಕಾಶ ಆಗೋದಿಲ್ಲ, ಯಾರಿಗೆ ನಾವಲ್ಲಿ, ಯಾಕಂದ್ರೆ ಅತಿಥಿಗಳು, ಅಧಿಕಾರಿಗಳು, ಜಿಲ್ಲಾ ಮಟ್ಟದ ಅಧಿಕಾರಿಗಳು, ಜಿಲ್ಲಾಧಿಕಾರಿಗಳು ಎಲ್ಲ ಇರೋದ್ರಿಂದ ನಾವು ಇಲ್ಲೂ ಸಹ ನಮ್ಗೆ ಸ್ವಲ್ಪ ಗೊಂದಲ ಆಗುತ್ತೆ. ಅದರಿಂದ ಇವೆಲ್ಲ ವಿಚಾರಗಳಲ್ಲಿ ತಮ್ಮೆಲ್ಲರ ಸಹಕಾರ ಬೇಕು, ಸಲಹೆ ಬೇಕು ಅಂತಕ್ಕಂಥ ಕಾರಣದಿಂದ ಇವತ್ತು ನಾವು ತಮ್ಗೆಲ್ಲರೂ ಇಲ್ಲಿ ಬರಕ್ಕೆ ಹೇಳಿದ್ವಿ. ದಯವಿಟ್ಟು ಜಾಸ್ತಿ ಹೇಳಿದ ವಿಚಾರನ ಹೇಳ್ದಿರಾ, ದಯವಿಟ್ಟು ಒಬ್ಬರಾಗ ಒಬ್ರು ತಾವು ಇಲ್ಲಿ ವೇದಿಕೆಗೆ ಬಂದು ಹೇಳಿದ್ರೆ ಉತ್ತಮ. ಯಾಕಂದ್ರೆ ನಾವು